ಇನ್ನು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನು ನಡೀತು ಇವತ್ತು ಅದನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡುವೆ ಹೊಸ ತಲೆನೋವು ಶುರುವಾಗ್ಬಿಟ್ಟಿದೆ. ಏನು ತಲೆನೋವು ಹಾಗಾದ್ರೆ? ಅದು ಸಂಪುಟ ಪುನಾರಚನೆ ಆಗಲೇಬೇಕು ಅಂತ ಸೀನಿಯರ್ಸ್ ಪಟ್ಟು ಹಿಡಿದು ಕೂತಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕುರ್ಚಿ ಕದನ, ನಾನಾ ನೀನಾ ಕದನ. ಸೊ ಇದೆಲ್ಲದರ ನಡುವೆ ಈಗ ಸಂಪುಟ ಪುನಾರಚನೆ ಆಗಲೇಬೇಕು ಅನ್ನೋದು ಒಂದು ಪಟ್ಟು, ಅದು ಕೂಡ ಸೀನಿಯರ್ ಲೀಡರ್ಸ್. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸೀನಿಯರ್ಸ್ ಆಗ್ರಹಿಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಮೀಟಿಂಗ್ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಿಎಂ ಡಿಸಿಎಂ ಬಣ ಅಂತ ಏನಿಲ್ಲ ಇಲ್ಲಿ. ಇಬ್ಬರು ನಾಯಕರ ಬಣಗಳಲ್ಲಿ ಗುರುತಿಸಿಕೊಂಡಿರುವಂತ ಸೀನಿಯರ್ ಲೀಡರ್ಸ್ ಇದಾರಲ್ಲ, ಒಟ್ಟಾಗಿ ಕೂತ್ಕೊಂಡು ಸಭೆ ಮಾಡಿದ್ದಾರೆ. ಅವರು ಇವರು ಆಗಬೇಕು ಅನ್ನೋದಲ್ಲ, ನಾವು ಆಗೋಣ, ನಾವು ಮುಂದಿನ ದಿನಗಳಲ್ಲಿ ಸಂಪುಟ ಸೇರೋಣ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ದಂಗೆ ಆಗಿದೆ. ಈಗ ಎಲ್ಲರೂ ಅಧಿಕಾರ ಇಲ್ದಿದ್ರೆ ಸಂಘಟನೆ ಹೇಗೆ ಮಾಡೋದು ಪ್ರಶ್ನೆ ಸರಿಯಾಗೇ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒತ್ತಡ ಹೇರಬೇಕು. ಸಂಪುಟ ಪುನಾರಚನೆ ತಕ್ಷಣ ಆಗಲೇಬೇಕು ಅಂತ ಸಭೆಯಲ್ಲಿ ಒತ್ತಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಒಂದು ಕಡೆ. ಸೊ ಇದನ್ನೇ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಹೈಕಮಾಂಡ್ ನಾಯಕರಿಗೆ. ಅದೊಂಥರ ತಲೆನೋವಾದರೆ ಈಗ ಮತ್ತೊಂಥರ ತಲೆನೋವು ಶುರುವಾಗ್ಬಿಟ್ಟಿದೆ. ಸಂಪುಟ ಪುನಾರಚನೆ ಆಗಲೇಬೇಕು ಅಂತ ಹೇಳಿ ಸೀನಿಯರ್ಸ್ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಫೋಟೋನ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಎಲ್ಲ ಸೀನಿಯರ್ಸೇ ಇದ್ದಾರೆ. 30 ಜನ ಇದ್ದಾರಂತ ನೋಡಿ, 30ಕ್ಕಿಂತ ಹೆಚ್ಚು ಜನ ಇದ್ದಾರಂತ ನೋಡಿ. ಎಲ್ಲ ನಿಮ್ಮ ಕ್ಷೇತ್ರಗಳ ಶಾಸಕರೇ ಇದ್ದಾರೆ ನೋಡಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಒಂದ್ ಕಡೆ ಕುರ್ಚಿ ಕದನ, ಮತ್ತೊಂದು ಕಡೆ ಈಗ ಹೊಸ ಟೆನ್ಷನ್ ಹೈಕಮಾಂಡ್ ನಾಯಕರಿಗೆ. ಅಸಲಿಗೆ ಈ ಒಂದು ಸಭೆಯಲ್ಲಿ ಏನ್ ಚರ್ಚೆ ಆಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇದೀಗ 2.5 ವರ್ಷಗಳ ಕಾಲ ಸರ್ಕಾರವನ್ನ ಪೂರ್ಣಗೊಳಿಸಿರುವಂತದ್ದು. ಈ ಸಂದರ್ಭದಲ್ಲಿ ಸಹಜವಾಗಿ ಕ್ಯಾಬಿನೆಟ್ ಪುನಾರಚನೆ ಆಗುವಂತದ್ದು ಪ್ರತಿ ಸರ್ಕಾರದಲ್ಲೂ ಸಹ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪೂರ್ಣಗೊಳಿಸಿದ ಬಳಿಕವೂ ಸಹ ಈ ಕ್ಷಣದವರೆಗೂ ಸಹ ಸಚಿವ ಸಂಪುಟ ಪುನಾರಚನೆ ಆಗ್ತಾ ಇಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿರಿಯ ಶಾಸಕರು ಎಲ್ಲರೂ ಸಹ ಇದೀಗ ಸಿಟ್ಟಾಗಿರುವಂತದ್ದು. ಇತ್ತೀಚೆಗಷ್ಟೇ ಕಿರಿಯ ಶಾಸಕರುಗಳು ಅಂದ್ರೆ ಹೊಸದಾಗಿ ಆಯ್ಕೆಯಾದಂತ ಶಾಸಕರುಗಳು ಎಲ್ಲರೂ ಸಹ ನಮಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕು ಅಂತ ಹೇಳಿ ಸಭೆಯನ್ನ ಮಾಡಿ ಹೈಕಮಾಂಡ್ ನಾಯಕರುಗಳಿಗೆ ಪತ್ರವನ್ನ ಬರೆದಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಹಿರಿಯ ಶಾಸಕರು ಅಂದ್ರೆ 3 ಬಾರಿಗಿಂತ ಹೆಚ್ಚಾಗಿ ಶಾಸಕರಾಗಿ ಆಯ್ಕೆ ಆಗಿರತಕ್ಕಂತ 30ಕ್ಕೂ ಹೆಚ್ಚು ಶಾಸಕರುಗಳು ಎಲ್ಲರೂ ಸಹ ಇವತ್ತು ಖಾಸಗಿ ಸ್ಥಳದಲ್ಲಿ ಸಭೆಯನ್ನ ನಡೆಸೋದ್ರ ಜೊತೆಗೆ ನಮಗೂ ಸಹ ಸಚಿವ ಸ್ಥಾನವನ್ನ ಕೊಡಬೇಕು, ಯಾಕಂತಂದ್ರೆ ಕ್ಷೇತ್ರದಲ್ಲಿ ಮತ್ತು ಪಕ್ಷವನ್ನ ಕಟ್ಟಲಿಕ್ಕೆ ಸಾಕಷ್ಟು ಕಷ್ಟವಾಗುತ್ತೆ. ಅಧಿಕಾರ ಇಲ್ದೇನೆ ಪಕ್ಷವನ್ನ ಸಂಘಟನೆ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಹೀಗಾಗಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನೋ ಒಂದು ಪಟ್ಟಣ ಹಿಡಿದಿರೋದ್ರ ಜೊತೆಗೆ ಇವತ್ತು ಸಭೆಯನ್ನ ಮಾಡಿರುವಂತದ್ದು. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಹಿರಿಯ ಶಾಸಕರುಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಒತ್ತಡವನ್ನ ಹಾಕ್ಲಿಕ್ಕೆ ಶಾಸಕರುಗಳು ಎಲ್ಲರೂ ಸಹ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಬಜೆಟ್ ಅಧಿವೇಶನ ಮುಗಿದ ಬಳಿಕ ದೆಹಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡವನ್ನ ಹಾಕಲಿಕ್ಕೆ ಹಿರಿಯ ಶಾಸಕರು ನಿರ್ಧಾರವನ್ನ ಮಾಡಿರುವಂತದ್ದು. ರಾಮ್, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.